ನಾವು ಎನ್ಫೋರ್ಸ್ಮೆಂಟ್ನ ಸ್ವಲ್ಪ ಹೆಚ್ಚು ಮಾಡ್ಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ನಾವು ಎನ್ಫೋರ್ಸ್ಮೆಂಟ್ನ ಹೆಚ್ಚು ಮಾಡ್ಕೊಂಡಿದ್ದೀವಿ. ಈ ಉಲ್ಲಂಘನೆ ರೇಟ್ ಈಸ್ ಆಲ್ಮೋಸ್ಟ್ ದ ಸೇಮ್. ಹೋದ ವರ್ಷದ್ದು ಏನು ರೇಟ್ ಇದೆ ಅದೇ ರೇಟ್ ಇದೆ. ಬಟ್ ಇವಾಗ ನಮ್ಮ ಟಾರ್ಗೆಟ್ ಇರೋದು ಬರೋ ವರ್ಷ ಇದನ್ನು ಅಟ್ಲೀಸ್ಟ್ ಒಂದು 10% ನಾವು ಕಮ್ಮಿ ಮಾಡಬೇಕು ಅಂತ. ಅದ್ರ ಜೊತೆಗೆ ಒಂದು 10% ಪ್ರಾಣಗಳನ್ನು ಉಳಿಸ್ಬೇಕು. ಆಸ್ ಆಫ್ ನೌ ದೇ ಆರ್ ನಾಟ್ ವರ್ಕಿಂಗ್, ಬಟ್ ಅದನ್ನು ರಿಪೇರಿ ಮಾಡಿಸೋದಕ್ಕೆ ಆಲ್ರೆಡಿ ನಾವು ಒಂದು DC ಅವ್ರ ಜೊತೆ ಮಾತುಕತೆ ಆಗಿದೆ. ವಿತಿನ್ 1 ಮಂತ್ ಇಟ್ ವಿಲ್ ಬಿ ಡನ್. ಅದಾದಾಗ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ. ಅದು ಎಲ್ಲ ಸಾರ್ವಜನಿಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ವೀಲಿಂಗ್ ಮಾಡ್ತಾ ಇದ್ರು ದಯವಿಟ್ಟು ಆ ಲೊಕೇಶನ್ದು ಒಂಚೂರು ವಿಡಿಯೋನ ನಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿ. ಮಿಕ್ಕಿದ ಪ್ರಕ್ರಿಯೆನ ನಾವು ಮುಂದುವರಿಸ್ತೀವಿ. ಆಮೇಲೆ ಸಿಟಿ ಲಿಮಿಟ್ಸ್ ಒಳಗಡೆ ಸರ್ ಖಾಸಗಿ ಬಸ್ಗಳು ಜಾಸ್ತಿ ಓವರ್ ಸ್ಪೀಡ್ ಸರ್ ಅವರಿಗೆ ಅದೇ ಪ್ಯಾಸೆಂಜರ್ಸ್ನ ಕರ್ಕೊಂಡು ಹೋಗೋ ಅವ್ರಿಗೆ ದಾವಂತ ಇರುತ್ತೆ. ಬಟ್ ಈ ನಾರ್ಮಲಿ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಜಾಸ್ತಿ ವೆಹಿಕಲ್ಸ್ ಇರುತ್ತೆ ಸರ್. ಹಾಗಂತೂ ತುಂಬ ಡೇಂಜರ್ ಆಗಿ ಓಡಾಡಿಸ್ತಾರೆ. ಆಯ್ತು ತಗೊಳ್ಳಿ, ಅವ್ರದ್ದು ನಾನು ಐ ವಿಲ್ ಎನ್ಶ್ಯೂರ್. ಎಸ್ಪೆಷಲಿ ಖಾಸಗಿ ಬಸ್ ಏನು ಹೇಳಿದ್ದೀರ ಅದನ್ನು ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕರೆದು ನಾವು ಅವರಿಗೆ ಒಂದು ಮೀಟಿಂಗ್ ಮಾಡ್ತೀವಿ. ಫಸ್ಟ್ ತಿಳುವಳಿಕೆಯನ್ನು ತಿಳಿಸಿ ನಂತರ ಅವ್ರ ಮೇಲೆ ನಾವು ಕ್ರಮವನ್ನು ಜರುಗಿಸುವ ಆಟೋಗಳದ್ದು ಮತ್ತೆ ಎಲ್ಲ 1 by 1. ದಿಸ್ ಇಸ್ ಮೈ ಸೆಕೆಂಡ್ ಮೀಟಿಂಗ್ ವಿತ್ ಆಲ್ ಆಫ್ ಯು. ವಿ ವಿಲ್ ಡೂ ಇಟ್. ಎಲ್ಲವನ್ನು ಒಟ್ಟಿಗೆ. ಎಸ್, ಅದಕ್ಕೇನೆ ನಾವು ಇತ್ತೀಚೆಗೆ ಅದು ಒಂದು ಡ್ರೈವ್ ಮಾಡಿದ್ವಿ. ಹೋದ ವಾರ ಎಲ್ಲ ಶಾಲೆಗಳಿಗೂ ಒಂದು ನೋಟಿಸನ್ನು ಸರ್ವ್ ಮಾಡಿದ್ವಿ ಅವ್ರವ್ರು ಏನೇನು ಫಾಲೋ ಮಾಡಬೇಕು ಅಂತ. ಯಾಕಂದರೆ ಅಟ್ ದಿ ಎಂಡ್ ಆಫ್ ದ ಡೇ ಮಕ್ಕಳ ಸುರಕ್ಷತೆ ಅವರ ಶಾಲಾ ಜವಾಬ್ದಾರಿ ಕೂಡ. ಸೊ ಅದಕ್ಕೋಸ್ಕರನೇ ನಾವು ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ನ ಸರ್ವ್ ಮಾಡಿದ್ದೀವಿ. ಅದನ್ನು ನಾವು ಫಸ್ಟ್ ಪಾಲನೆ ಮಾಡೋದು. ಯಾಕಂದರೆ ಫಸ್ಟ್ ಯಾವಾಗಲೂ ನಾವು ಅವ್ರಿಗೆ ತಿಳಿಸ್ಬೇಕು, ತಿಳುವಳಿಕೆ ನೀಡಬೇಕು. ಕೆಲವು ಸರ್ತಿ ತಿಳುವಳಿಕೆ ಗೊತ್ತಿರೋದಿಲ್ಲ. ಇವಾಗ ನಾವು ಎಲ್ಲರಿಗೂ ತಿಳುವಳಿಕೆಗಳನ್ನು ನೀಡಿದ್ದೀವಿ, ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ. ಆ ಟೈಮ್ನ ನೋಡಿಕೊಂಡು ನಂತರ ನಾವು ನಮ್ಮ ಆ್ಯಕ್ಷನನ್ನು ತೊಗೊಳ್ಳೋ ವ್ಯವಸ್ಥೆನ ಮಾಡ್ತೀವಿ. ಅದು ಎಸ್ಪೆಷಲಿ ಸೆಕ್ಯೂರಿಟಿ ಆಫ್ ಕಿಡ್ಸ್. ಅವರು ಬಸ್ಸನ್ನು ತೊಗೊಂಡು ಹೋಗ್ಬೇಕಾದ್ರೆ ಬಸ್ದು ಫಿಟ್ನೆಸ್ ಸರ್ಟಿಫಿಕೇಟ್ ಇರೋದಿಲ್ಲ, ಅವ್ರದ್ದು ಅದರಲ್ಲಿ RC ಇರೋದಿಲ್ಲ, ಅವ್ರದ್ದು ಕೆಲವು ಸರ್ತಿ ಅವ್ರದ್ದು ಇನ್ಶೂರೆನ್ಸ್ ಮಾಡಿಸಿರೋದಿಲ್ಲ, ಡ್ರೈವರ್ಸ್ನ ಅವರು ಚೆಕ್ ಮಾಡಿರೋದಿಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ಅಂತ. ಅದನ್ನು ಕೂಡ ನಾವು ಇವಾಗ ಒಂದು ಅವರ ತಿಳುವಳಿಕೆಯನ್ನು ನೀಡಿದ್ದೀವಿ. ಆಮೇಲೆ ಯಾವ್ಯಾವ ಇಶ್ಯೂಸ್ನ ಫಾಲೋ ಅಪ್ ಮಾಡಬೇಕು ಅಂತ ಕೂಡ ನಾವು ಅವ್ರಿಗೆ ತಿಳಿಸಿದ್ದೀವಿ. ಬರುವ ದಿನಗಳಲ್ಲಿ ಅದು ನಿಮಗೆ ಕಾಣುತ್ತೆ. ಸ್ಟೇಡಿಯಂ ರೋಡ್ನಲ್ಲಿ ಜಾಸ್ತಿ ವೀಲಿಂಗ್ ಮಾಡ್ತಾ ಇರ್ತಾರೆ ಸರ್, ವಿಶ್ವೇಶ್ವರಯ್ಯ ಸ್ಟೇಡಿಯಂ ರೋಡ್. ಸರ್ ಈಗ ಸೈಲೆನ್ಸರ್ಸ್ ಏನು ಸೀಸ್ ಮಾಡಿದ್ದೀರಾ? ಅವ್ರು ಯಾರ ಮೇಲೆ ಕೇಸ್ ಮಾಡಿದ್ದೀರಾ ಸರ್? ಇಲ್ಲ, ದಿಸ್ ನಮ್ಮದು ಫೈನ್ ಆಗುತ್ತೆ. ಫೈನ್ ಹಾಕ್ಕೊಂಡು ನಂತರ ಅದನ್ನು ಕಳೆದ 4 ದಿನಗಳಿಂದ ಇಡೀ ನಾವು ಸೈಲೆನ್ಸ್ ಕರ್ಕಶ ಸೈಲೆನ್ಸ್ ಡ್ರೈವನ್ನು ಈ ಒಂದು ಡ್ರೈವಲ್ಲಿ 4 ದಿನಗಳಲ್ಲಿ ಕೋಲಾರ ಸಬ್ ಡಿವಿಷನ್ ಸೇರಿ ಟೋಟಲ್ 152 ಸೈಲೆನ್ಸರ್ಗಳನ್ನು ನಾವು ಸೀಸ್ ಮಾಡಿದ್ವಿ. ಇವೆಲ್ಲ ಅಬೌವ್ ಪರ್ಮಿಸಬಲ್ ಲಿಮಿಟ್, ಏನು ಡೆಸಿಬಲ್ ಲಿಮಿಟ್ ಇದೆ ಅದರ ಮೇಲ್ಗಡೆ ಯಾವ್ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಇವಾಗ ಅದನ್ನು ಡಿಸ್ಟ್ರಾಯ್ ಮಾಡಿದ್ದೀವಿ ಒಂದು ರೋಡ್ ರೋಲರ್ ಮುಖಾಂತರ. ಈ ಒಂದು ಕಾರ್ಯಾಚರಣೆಯಿಂದ ನಾವು ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡೋದು ಅಂದರೆ, ಈ ಯಾವ ಪರ್ಮಿಸಬಲ್ ಲಿಮಿಟಲ್ಲಿ ನಿಮ್ಮ ಗಾಡಿಯನ್ನು ಮಾಡಿಫಿಕೇಷನ್ ಮಾಡಬೇಕು ಅಷ್ಟೇ ಪರ್ಮಿಸಬಲ್ ಲಿಮಿಟಲ್ಲಿ ನೀವು ಮಾಡಿಫಿಕೇಷನ್ಸ್ನ ಮಾಡಬೇಕು. ಅದಕ್ಕಿಂತ ಮೇಲೆ ಏನಾದರೂ ಹೋದರೆ, ಯಾಕಂದರೆ ಇದು ಒಂದು ಹಿರಿಯ ನಾಗರಿಕರು ಅಥವಾ ಮಕ್ಕಳು ಇರೋ ಜಾಗದಲ್ಲಿ ಈ ಸೈಲೆನ್ಸರ್ಗಳು ಯೂಸ್ ಮಾಡಿಕೊಂಡು ಗಾಡಿಗಳು ಹೋದರೆ ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ರಕಸ್, ತೊಂದರೆ ಕ್ರಿಯೇಟ್ ಮಾಡುತ್ತೆ. ಅವ್ರಿಗೆ ಕೇವಲ ಮಾನಸಿಕ ಅಲ್ಲದಲ್ಲೇ ಅವ್ರಿಗೆ ಕೆಲವು ಸರ್ತಿ ಅವ್ರು ಸಡನ್ನಾಗಿ ನಿಟ್ಟು ಬೀಳೋದು, ಆಮೇಲೆ ಹಾರ್ಟ್ ರೇಟ್ ಸಡನ್ನಾಗಿ ಜಾಸ್ತಿ ಆಗೋದು, ಇದೆಲ್ಲ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ಮತ್ತು ಸಣ್ಣ ಮಕ್ಕಳಲ್ಲಿ ಇದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದಕ್ಕೋಸ್ಕರನೇ ಜನರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದು, ಎಸ್ಪೆಷಲಿ ಹುಡುಗರು ಯಾರು ಇದನ್ನೆಲ್ಲ ನೀವು ಒಂದು ಅಭ್ಯಾಸವನ್ನು ಬಳಸ್ಕೊಂಡಿದ್ದೀರಾ, ದಯವಿಟ್ಟು ಈ ಏನು ದುಡ್ಡನ್ನು ನೀವು ಸೈಲೆನ್ಸರ್ಗೆ ಹಾಕ್ತಾ ಇದ್ದೀರಾ ಅದೇ ದುಡ್ಡನ್ನು ನೀವು ಪುಸ್ತಕಗಳಿಗೆ ಹಾಕಿ. ಅದಕ್ಕಿಂತ ಚೆನ್ನಾಗಿ ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ಅದ್ರ ಬದಲು ಕೆಲವು ಸೈಲೆನ್ಸರ್ಸ್ 25,000, 15,000, 20,000 rupees ಒಂದು ಸೈಲೆನ್ಸರ್. ಅದರಿಂದ ಏನು ಸಾಧನೆ ಮಾಡ್ತಾರೆ ನಮಗಂತೂ ಅರ್ಥ ಆಗ್ಬೋದು. ಅದೇ ದುಡ್ಡನ್ನು ನಾವು ಪುಸ್ತಕಗಳಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಅಲ್ಲ, ನಾವು ಒಂದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡ್ಬೋದು. ಟೋಟಲಿ ನಮ್ಮ ಇವತ್ತು ಏನು ಡಿಸ್ಟ್ರಾಯ್ ಮಾಡಿದ್ದೀವಿ ಅದರೆಲ್ಲ ಪ್ರಾಪರ್ಟಿ ಬಂದ್ಬಿಟ್ಟು ಸುಮಾರು 6.5 ಲಕ್ಷದ್ದು ಪ್ರಾಪರ್ಟಿ ಇದೆ. ನಾವು ಈಚ್ ಸೈಲೆನ್ಸರ್ ಕಮ್ಮಿ ಅಂದರೆ ಅವು ಒಂದು 5,000ಕ್ಕೆ ಶುರು ಆಗುತ್ತೆ, ಜಾಸ್ತಿ ಅಂದರೆ ಒಂದು 25,000 ಕೂಡ ನಾವು
ಇಲ್ಲಿ ನೋಡಿದ್ದೀವಿ. ಅದಕ್ಕೆ ನಾವು ಈ ಒಂದು ಡ್ರೈವಿಂದ ಇದು ಕೇವಲ ಶುರು ಅಷ್ಟೇ. ಇದ್ರ ಜೊತೆಗೆ ನಾವು ಈ LED ಹೈ ಬೀಮ್ LED ಲೈಟ್ಸ್ಗೂ ಕೂಡ ಒಂದು ಡ್ರೈವನ್ನು ಈ ತಿಂಗಳು ಹಮ್ಮಿಕೊಂಡಿದ್ವಿ. ಸುಮಾರು 1,500 ಕೇಸನ್ನು ನಾವು ಫೈನ್ಗಳನ್ನು ಹಾಕಿದ್ದೀವಿ. ಹೈ ಬೀಮ್ LED ಹಾಕೋದ್ರಿಂದ ವಾಹನ ಚಾಲಕರಿಗೆ ಯಾರು ಎದುರುಗಡೆ ಬರ್ತಾ ಇರ್ತಾರೆ ಅವ್ರಿಗೆ ಇದು ಒಂದು ದೊಡ್ಡ ತೊಂದರೆ ಆಗುತ್ತೆ. ಕೆಲವು ಸರ್ತಿ ರೋಡ್ಗಳೇ ಕಾಣೋದಿಲ್ಲ, ಯು ಆರ್ ಬ್ಲೈಂಡೆಡ್ ಬೈ ದ ಲೈಟ್. ಸೊ ದ್ಯಾಟ್ ವಿಲ್ ಲೀಡ್ ಟು ಆಕ್ಸಿಡೆಂಟ್ಸ್, ಎಸ್ಪೆಷಲಿ ಆನ್ ದಿ ಹೈವೇ. ನಾವು ಇದನ್ನು ಒಂದು ಟಾರ್ಗೆಟ್ನ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಈಗ ನಮಗೆ ನಮ್ಮ ಒಂದು ಸಬ್ ಡಿವಿಷನ್ಗೆ 2 ಓವರ್ ಸ್ಪೀಡ್ ಮೀಟರ್ನ ಕೊಟ್ಟಿದ್ದಾರೆ. ನಮಗೆ ಓವರ್ ಸ್ಪೀಡ್ ರೆಡಾರ್ ಗನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ನಾವು ಇವಾಗ ಹೆಚ್ಚು ಕೇಸನ್ನು ಹಾಕ್ತಾ ಇದ್ದೀವಿ. ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು, ಹೈವೇ ಅಲ್ಲಿ ನಾವು ನಮ್ಮ ಪೊಲೀಸರು ನಿಂತ್ಕೊಂಡು ಒಂದು ರೆಡಾರ್ ಗನ್ನ ಹಿಡ್ಕೊಂಡು ಇವಾಗ ನಮಗೆ ರಿಯಲ್ ಟೈಮ್ ಸ್ಪೀಡ್ ಗೊತ್ತಾಗುತ್ತೆ. ಸೊ ನಮ್ದು ಏನು ಹೈವೇಯಲ್ಲಿ ಪರ್ಮಿಸಬಲ್ ಸ್ಪೀಡ್ ಲಿಮಿಟ್ ಇದೆ, ಆ ಸ್ಪೀಡ್ ಲಿಮಿಟನ್ನು ತಕ್ಕಂಗೆ ಅವರು ಗಾಡಿಯನ್ನು ಚಾಲನೆ ಮಾಡಬೇಕು. ಇಲ್ಲಾಂದರೆ ಅವ್ರಿಗೆ ನಾವು ನಿಲ್ಲಿಸ್ಬಿಟ್ಟು ಒಂದು ಫೈನ್ ಹಾಕ್ತಾ ಇದ್ದೀವಿ. ಈಗ August 1ರಿಂದ ಯಾರು ರಾಂಗ್ ಸೈಡಲ್ಲಿ ಗಾಡಿಯನ್ನು ಯಾರನ್ನ ಓಡಿಸ್ತಾರೆ ಅವ್ರ ವಿರುದ್ಧ ನಾವು ಮೊದಲನೇದಾಗಿ ನಾವು ಫೈನ್ ಕಟ್ಟೋದು, ನಂತರ ನಾವು FIRನೇ ಮಾಡೋದನ್ನು ಒಂದು ಪ್ರಕ್ರಿಯೆಯನ್ನು ಇವಾಗ ಶುರು ಮಾಡ್ಕೊತಾ ಇದ್ದೀವಿ. ಇದು ನಮ್ಮ ಮಾನ್ಯ DG and AG ಸಾಹೇಬರ ಆದೇಶ ಆಗಿದೆ. ಇಲ್ಲಿ ಯಾಕಂದರೆ ರಾಂಗ್ ಸೈಡ್ ಬರ್ಬೇಕಾದ್ರೆ ರಾತ್ರಿ ಹೊತ್ತು, ಎಸ್ಪೆಷಲಿ ಬೆಳಿಗ್ಗೆ ಹೊತ್ತು ಅಂದರೆ ನಿಮಗೆಲ್ಲ ಕಾಣಿಸುತ್ತೆ, ಪರವಾಗಿಲ್ಲ. ರಾತ್ರಿ ಹೊತ್ತು ಹೆಡ್ಲೈಟ್ ಸರಿಗಿರೋದಿಲ್ಲ ಅಥವಾ ಅವರು ಮಸ್ಕಿಂದ ಸಡನ್ನಾಗಿ ಆಚೆ ಬರ್ತಾರೆ. ಇದನ್ನು ಅವಾಯ್ಡ್ ಮಾಡೋದು, ಪ್ರಾಣ ರಕ್ಷಣೆ ಮಾಡೋದಕ್ಕೆ ನಾವು ಈ ಒಂದು ಕಾರ್ಯಾಚರಣೆಯನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೇ ರೀತಿ ನಾವು ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಎಚ್ಚೆತ್ತು ಟ್ರಾಫಿಕ್ ರೂಲ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ